ಇದನ್ನ ರೈಟಿಗೆ ಬಂದ್ರೆ ಅದನ್ನ ಯಾರು ಗಲಾಟೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅವಾಗ ಇವೆಲ್ಲ ಒಂದು ನಾವು ನಿರಂತರವಾಗಿ ಹೋರಾಟವನ್ನ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ KADBಗೆ ಅಕ್ವಿಜೇಷನ್ ಆಗಿರುವ 2823 ಎಕರೆಯನ್ನು ಕೈ ಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಳ್ಳಿ ಚಂದ್ರಶೇಖರ್ ಅವರ ಬಣದಲ್ಲಿ ಹೋರಾಟ ಮಾಡುತ್ತಿದ್ದು, ನಮಗೆ ಬೆಂಬಲವಾಗಿ KRS ಪಕ್ಷದ ರವಿನಾರಾಯಣ ರೆಡ್ಡಿರವರ ಸಂಘದ ಎಲ್ಲ 100 ಪದಾಧಿಕಾರಿಗಳು ಮತ್ತು ರೈತ ಸಂಘದವರು ಹೋರಾಟವನ್ನು ಮಾಡುತ್ತಿದ್ದು, ಬೈಕಿನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 17/6/2026ರಂದು KRS ಸಂಘಟನೆಯಿಂದ ಬೈಕ್ ರ್ಯಾಲಿ ಮತ್ತು ವಾಹನಗಳ ರ್ಯಾಲಿಯಲ್ಲಿ ನಾನು ಹೇಳಿದ ಹಾಗೆ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಯಾವ್ದಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಿ ಯಾವುವು? KADB, KHB, BDA, ಮೂಡ ಪೂಡ ಕೀಡ ಅಂತ ಏನೇನೋ ಆ ಜಿಲ್ಲಾ ಹೆಸರಿಗೆ ನಗರದ ಮೂಡ BDA ಅಂತ ಅಲ್ಲೊಂದು ಬೂಡ ಯಾವುದು ಬಳ್ಳಾರಿನಲ್ಲಿ, ಹಾಗೇನೆ ಹುಬ್ಳಿ HDA, ಈಗೇನೇನೋ ಆ ಜಿಲ್ಲೆಯ ಅಥವಾ ನಗರದ ಹೆಸರು ಜೊತೆಗೆ DA ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡ್ಕೊಳ್ತಾರೆ. ಇವರು ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ನಿಮ್ಗೆಲ್ಲ ಗೊತ್ತಿರಬಹುದು, ಬೆಳಗ್ಗೆಯಿಂದ ನಾವೆಲ್ಲ ಇಡೀ ರಾಜ್ಯದಲ್ಲಿಯೇ ಕೃಷಿಯಲ್ಲಿ ಪ್ರಯೋಗಶೀಲತೆ ಪ್ರಯೋಗಗಳನ್ನ ಮಾಡಿಕೊಂಡು ಯಶಸ್ವಿ ಕೃಷಿಕರಾಗಿ ಇರುವಂತಹ ಕಡಿಮೆ ನೀರಿನಲ್ಲಿ ಅತ್ಯಂತ ಹೆಚ್ಚು ಆದಾಯ ತೆಗೆದುಕೊಂಡು ಒಂದು ಘನತೆಯಿಂದ ಬದುಕುವಂತಹ ರೈತಾಪಿ ಬದುಕನ್ನ ಕಟ್ಟಿಕೊಂಡಿರೋರು ಯಾವ ಜಿಲ್ಲೆಯವರು? ಅವಿಭಜಿತ ಕೋಲಾರ ಜಿಲ್ಲೆಯವರು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ನಮ್ಮ ಆನೇಕಲ್ ತಾಲೂಕಿನಿಂದ ಹಿಡ್ಕೊಂಡು ಯಲಹಂಕ, ಈ ಹೆಸರುಘಟ್ಟ ಈ ಭಾಗದಿಂದ ಹಿಡ್ಕೊಂಡು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಆ ಭಾಗದಿಂದ ಹಿಡ್ಕೊಂಡು ಇಡೀ ಅವಿಭಜಿತ ಚಿಕ್ಕಬಳ್ಳಾಪುರ ಮತ್ತು ಅವಿಭಜಿತ ಕೋಲಾರ ಜಿಲ್ಲೆಯ ಜನರು ಕೇವಲ 50-60 ಕಿಲೋಮೀಟರ್ ಫಾಸಲೆಯಲ್ಲಿ 4 ಕಡೆ ಇದೇ ತರಹಕ್ಕೆ KADB, KHB, BDA ತರಹದ ನಮ್ಮ ಸರ್ಕಾರವೇ ನಡೆಸ್ತಾ ಇರುವಂತಹ, ಆದರೆ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿಗಳಾದಂತಹ KADB, KHB, BDA ತರಹದ ರಿಯಲ್ ಎಸ್ಟೇಟ್ ದಂಧೆ ಭ್ರಷ್ಟಾಚಾರ ಮಾಡುವಂತಹ ಕಂಪನಿಗಳ ವಿರುದ್ಧ ಅವರು ಮಾಡುತ್ತಿರುವಂತಹ ರೈತ ಮಾಡ್ತಾ ಇದ್ದಾರೆ. ಇದು 156ನೇ ದಿವಸ ಅಹೋರಾತ್ರಿ ಧರಣಿ. ಇಲ್ಲೇ ಒಂದು 5-6 ಹಸುಗಳನ್ನ ಕಟ್ಟಾಕೊಂಡು ಹಾಲು ಕರೆದು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿಕೊಂಡು ಇನ್ನು ವಿಶೇಷವಾಗಿ 4-5 ಹಳ್ಳಿಗಳ ಜನ ಎಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸವಪಟ್ಟಣ ತಾಳು ಇಲ್ಲಿ ಬಂದು ಪ್ರತಿದಿನ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಅಲ್ಲಿ 500 ದಿನ ದಾಟಿರಬಹುದು ಬಿಡದಿ ಬೈರಮಂಗಲದಲ್ಲಿ 560 ದಿನಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದು 7,500 ಎಕರೆ ಭೂಸ್ವಾಧೀನದ ವಿರುದ್ಧ. ಆಮೇಲೆ ಇಲ್ಲಿ ನಿಮ್ಮ ಪಕ್ಕದ ಹೋಬಳಿ, ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ.
ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿನಲ್ಲಿ ರೈತರು ಇದೇ ತರಹದ ಭೂಸ್ವಾದ ಕೆಡಿಬಿ ಅದನ್ನು ಕೆಡಿಬಿ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೌದು, ಹಲವಾರು ಜನ ಹೇಳಿದ್ದಾರೆ ಇವತ್ತು ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬರಬೇಕು, ಕೈಗಾರಿಕಾಭಿವೃದ್ಧಿ ಕೈಗಾರಿಕೆಗಳಿಗಾಗಿ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ಇಂತಹ ಲಕ್ಷ ಎಕರೆಗಿಂತ ಜಮೀನುಗಳನ್ನ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಅಲ್ಲೆಲ್ಲ ಅಭಿವೃದ್ಧಿ ಹೆಸರಲ್ಲಿ ಮಾಡಬಾರದನ್ನೆಲ್ಲ ಮಾಡಿ, ಆದ್ರೆ ಈ ಹೊತ್ತಿಗೂ ಅಲ್ಲಿ ಕಾರ್ಖಾನೆಗಳನ್ನ ಆರಂಭಿಸಿಲ್ಲ. ಇಲ್ಲೇ ಯಾವ ಜಂಗಮಕೋಟೆ ಹೋಬಳಿನಲ್ಲಿ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೋ ಅದ್ರ ಪಕ್ಕದಲ್ಲೇ ಅದಕ್ಕೆ ಹೊಂದ್ಕೊಂಡಾಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೋದೇನೋ ಆ ಜಮೀನುಗಳಿಗೆ ಈ ಜಮೀನುಗಳು ಮಸ್ತೇನಹಳ್ಳಿ ಚಿಂತಾಮಣಿ ತಾಲೂಕಿಗೆ ಸೇರಿದಂತಹ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ 3600 ಎಕರೆಗಳನ್ನ ಸ್ವಾಧೀನ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಇನ್ನೊಂದಷ್ಟು ಕಡೆಗಳಲ್ಲಿ ಸ್ವಾಧೀನ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು, ಆದ್ರೆ ಇಲ್ಲಿ ತನಕ ಅಲ್ಲಿ ನೆಲ ಸಮತಟ್ಟು ಮಾಡಿ ಕೈಗಾರಿಕೋದ್ಯಮಿಗಳಿಗೆ ಹಂಚಿಕೆ ಮಾಡಿಲ್ಲ. ಇಲ್ಲಿ ತನಕ ಅಲ್ಲಿ ಬಂದಿರೋದು ಎಷ್ಟು? 3 ಕಾರ್ಖಾನೆಗಳಂತೆ. ತಿರುಪತಿ ತಿಮ್ಮಪ್ಪನ 3 ನಾಮ ಇದ್ದ ಹಾಗೆ 3 ಕಾರ್ಖಾನೆಗಳನ್ನ ತಂದು ಅಲ್ಲಿ ರೈತರನ್ನ, ಅಲ್ಲಿ ದುಡಿಮೆ ಮಾಡ್ತಿದ್ದಂತ ಬದುಕ್ತಾ ಇದ್ದಂತ ರೈತರನ್ನ ಇವತ್ತು ಅಲ್ಲಿ ಒಕ್ಕಲೆಪಿಸಿದ್ದಾರೆ. ಈ ವಿಚಾರವಾಗಿ ಕೇವಲ ಇಷ್ಟೇ ಅಲ್ಲ, ಇದರ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸೇನ್ ಅವರು ಹೇಳಿದ್ರು ದುಡ್ಡು, ಅದಾದ್ಮೇಲೆ ಪರಿಹಾರ ವಿತರಣೆಯಲ್ಲಿ ದುಡ್ಡು, ಅದಾದ್ಮೇಲೆ ಏರಿಯಾ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ದುಡ್ಡು, ಅದಾದ್ಮೇಲೆ ಹಂಚಿಕೆ ಮಾಡೋದ್ರಲ್ಲಿ ದುಡ್ಡು. ನೀಚ. ಇಲ್ಲಿ ಯಾವ ರೈತರು ಬೆಳೆ ನಷ್ಟ ಆಯ್ತು, ಬೆಲೆ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನಪ್ಪ? ತುಂಬಾ ಸಿಕ್ಕಾಪಟ್ಟೆ ನೀರು, ಯಥೇಚ್ಛವಾದ ನೀರು, ಅದು ಏನು ಕಬ್ಬು, ಈ ತರಹದ ದೊಡ್ಡ ದೊಡ್ಡ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತ ರೈತರು ಆ ಬೆಳೆಗಳನ್ನ ಬೆಳೀತಿರುವಂತ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಇಲ್ವೋ? ಬೆಳಗಾಂನಲ್ಲಿ, ಮಂಡ್ಯದಲ್ಲಿ, ಹಾವೇರಿನಲ್ಲಿ, ಅನೇಕ ಕಡೆಗಳಲ್ಲಿ ಸಮೃದ್ಧಿ, ಜಲ ಸಮೃದ್ಧಿ ಇರುವಂತಹ ಜಾಗಗಳಲ್ಲಿ, ಫಲವತ್ತಾದ ಊರುಗಳಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಎತ್ತಿನ ಹೊಳೆ ಅವ್ರು ಹೇಳ್ತಾ ಇದ್ರು, ಯಾರು ನಮ್ಮ ಆಂಜನೇಯ ರೆಡ್ಡಿ ಅವರು ಯಾರು ಹೇಳ್ತಾ ಇದ್ರು, ನೀರ್ ಬರ್ಲಿಲ್ಲ, ಪೈಪಲ್ಲಿ ಏನ್ ಬಂತು? ಗಾಳಿ ಬಂತು. ಎತ್ತಿನ ಹೊಳೆ ಬರುತ್ತೆ, ಅದು ಇದು ಅಂತ ಇದ್ರು. ಇಲ್ಲ, ಮಳೆ ನೀರು ಒಂದಷ್ಟು 1500 ಅಡಿ ತೆಗೆದು ಒಂದಷ್ಟು ನೀರು ಬರುತ್ತೆ. ಅದರಲ್ಲಿ ಹಿತಮಿತವಾಗಿ ಬಳಸಿ ಡ್ರಿಪ್ ಇರಿಗೇಷನ್ ಅಲ್ಲಿ ಕ್ರಾಂತಿ, ತುಂತುರು ನೀರಾವರಿಯಲ್ಲಿ ಕ್ರಾಂತಿ ಎಲ್ಲ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಕೂಲಿ ಕಾರ್ಮಿಕರು ಸಿಗೋದಿಲ್ಲ ಈ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ. ಅಂತದಲ್ಲಿ ಕೃಷಿ ಕಾರ್ಮಿಕರಿಲ್ಲದೇನೆ ಮನೆಯ 1-2-3 ಜನನೇ ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ಕೃಷಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಬಂದ್ರೆ